ನಾಲ್ಕನೇ ದಿನವೂ ಮುಂದುವರೆದಿದೆ ಇಂಡಿಗೋ ಅವಾಂತರ. ದೇಶಾದ್ಯಂತ ಇವತ್ತು ಕೂಡ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ವಿಮಾನಗಳ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಏನಿದೆ ಅದು ಇವತ್ತೂ ಕೂಡ ಮುಂದುವರೆದಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹಲವು ವಿಮಾನಗಳ ಹಾರಾಟದಲ್ಲಿ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗಿದೆ. ಸಿಬ್ಬಂದಿ ಕೊರತೆಯಿಂದ ಇನ್ನಷ್ಟು ದಿನ ತೊಂದರೆ ಉಂಟಾಗುವಂತ ಸಾಧ್ಯತೆ ಇದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ ಉಳ್ಕೊಂಡಿದ್ದಾರೆ ಪ್ರಯಾಣಿಕರು. ಇಂಡಿಗೋ ಸಂಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಇಂಡಿಗೋ ಸಂಸ್ಥೆಯ ಈ ಸಮಸ್ಯೆ. ವಿಮಾನ ವಿಳಂಬದಿಂದಾಗಿ ಏರ್ಪೋರ್ಟ್ನಲ್ಲಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಇಂಡಿಗೋ ಎಫೆಕ್ಟು ₹1,00,000 ದಾಟಿದೆ. ಬೇರೆ ಫ್ಲೈಟ್ಸ್ಗಳ ಟಿಕೆಟ್ ದರ ಮುಂಬೈನಲ್ಲಿ 118, ಬೆಂಗಳೂರಲ್ಲಿ 110, ದೆಹಲಿಯಲ್ಲಿ 200 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಹೈದರಾಬಾದ್ನಲ್ಲಿ 132 ಫ್ಲೈಟ್ಸ್ಗಳು, ಗೋವಾದಲ್ಲಿ 13 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ನಿನ್ನೆ ನೈಟ್ ಅಲ್ಲಿ 10 ಕಾಲಿಗೆ ನಮ್ಗೆ ಫ್ಲೈಟ್ ಇತ್ತು. 10 ಫ್ಲೈಟ್ಗೆ ಅಲ್ಲಿ ಇಂಡಿಗೋ ಫ್ಲೈಟ್ ಬರ್ಲಿಲ್ಲ. ಅಲ್ಲಿ 11:15 ಬಂತು. ಅದರಿಂದ ನಮ್ಗೆ ಇಲ್ಲಿ ಬೆಳಗ್ಗೆನೂ ಫ್ಲೈಟ್ ಮಿಸ್ ಆಯ್ತು. ಇಲ್ಲಿ ಕನೆಕ್ಟಿವ್ ಫ್ಲೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಲೈಕ್ ಇಲ್ಲಿಂದ ಹುಬ್ಳಿವರೆಗೂ ಕೊಡ್ತೀವಿ ಅಂತಂದ್ರು. ಹುಬ್ಳಿವರೆಗೂ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ಸರಿ, ಎಷ್ಟು ಗಂಟೆಗೆ ಅಂತ 3 ಗಂಟೆಗೆ 3 ಗಂಟೆವರೆಗೂ ವೇಟ್ ಮಾಡಿದ್ವಿ. 3 ಗಂಟೆಯಿಂದ ಆದ್ಮೇಲೆ ಇವಾಗ ಅಲ್ಲಿ ಒಳಗಡೆ ನಮ್ಗೆ ಯಾರು ಅಲೌ ಮಾಡ್ತಾ ಇಲ್ಲ. ಸರಿ ಆಯ್ತು, ನಾವು ಬೇಡವೇ ಬೇಡ, ನಾವು ಫ್ಲೈಟ್ ನಾವು ಕನೆಕ್ಟ್ ನಮ್ದೇ ನಾವು ಸ್ವಂತವಾಗಿ ಹೋಗ್ತೀವಿ, ಹೆಂಗೋ ಬಂದಿದೀವಿ ಇಲ್ಲಿವರೆಗೂ ಅಂತಂದ್ರೆ ನೋಡಿ, ನಮ್ದು ಹಳೇದು QR ಕೋಡ್ ಇದೆ ನನ್ನ ಹತ್ರ, ಹೊಸದು QR ಕೋಡ್ ಇದೆ. ನಮ್ಗೆ ಬ್ಯಾಗ್ ಕೂಡ ಕೊಡ್ತಾ ಇಲ್ಲ. ನಮ್ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ಇವ್ರ ಕಡೆಗೆ ಸಾಕು. ಇಂಡಿಗೋ ಎಷ್ಟಿದೆ ಅಂತ ಗೊತ್ತಾಯ್ತು. ಎಲ್ಲೂ ನಂಬರ್ 1 ಅಲ್ಲ, ನಂಬರ್ 0 ಇದೆ ಇದು ಇಂಡಿಗೋ ಎಷ್ಟೊಂದು ಪ್ರಾಬ್ಲಮ್ ಮಾಡ್ತಿದ್ರೆ ನೋಡಿ. ನನ್ ಮಗ ಅಲ್ಲಿ ಅಳ್ತಿದ್ದಾನೆ. ಇಲ್ಲಿ ಒಂದ್ ಕಾಫಿ ರೇಟ್ ₹200 ಇದೆ. ನನ್ ಮಗನ್ಗೆ ಒಂದ್ ಕಾಫಿ ಕೊಡಿಸ್ಬೇಕು, ಅವ್ನು ಹಾಲು ಕುಡಿತಾನೆ. ಇನ್ನು ಚಿಕ್ಕ ಹುಡುಗ ಅಂತ ನಾವು ಕಾಫಿ ಕೊಡಲ್ಲ. ಒಂದ್ ಕಾಫಿ ಕೊಡಿಸ್ಬೇಕಂದ್ರೆ ₹200 ಇದೆ. ನಾವ್ ಹೆಂಗ್ ಸರ್ವೈವ್ ಮಾಡಕ್ಕಾಗತ್ತೆ? ಇಲ್ಲಿರೋರು ಯಾರೊಬ್ರು ಏರ್ಪೋರ್ಟ್ ಅವ್ರು ಕೇಳಿದ್ರೆ ಏರ್ಲೈನ್ಸ್ ಅವ್ರು ಕೇಳಿ ಅಂತಾರೆ. ಏರ್ಲೈನ್ಸ್ ಅವ್ರಿಗೆ ಯಾರೊಬ್ರು ಕೇಳಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ದಿನದಿಂದ ದಿನಕ್ಕೆ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಈ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ, ಏನ್ ಕತೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಪ್ರಭು, ಕೇವಲ 40 ವಿಮಾನಗಳ ಹಾರಾಟ ರದ್ದು ಹಿನ್ನೆಲೆ ಈಗ ಇವತ್ತಿನ ಮಟ್ಟಿಗೆ ಸುಮಾರು 500ಕ್ಕಿಂತ ಹೆಚ್ಚು ಆ ವಿಮಾನ ಹಾರಾಟಗಳು ರದ್ದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೇವನಿಂದಲೂ ಸಹ ಇಂಡಿಗೋ ಏನು ಫ್ಲೈಟ್ ಬುಕ್ ಮಾಡಿದ್ದಾರೆ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಏನು ಕೆಲವೊಬ್ರು ಮದುವೆ ವಿಚಾರಕ್ಕೆ ಟಿಕೆಟ್ ಬುಕ್ ಮಾಡಿದ್ರು, ಇನ್ನೊಬ್ರು ತಾಯಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಬುಕ್ ಮಾಡಿದ್ರು, ಮತ್ತಷ್ಟು ಇನ್ನಿತರೆ ಸಮಸ್ಯೆಗಳಿಗೆ, ಮತ್ತೆ ಏನು ಮೋಜು ಮಸ್ತಿ ಮಾಡ್ಲಿಕ್ಕೆ, ಮತ್ತೆ ಪ್ರವಾಸ ಮಾಡ್ಲಿಕ್ಕೆ ಪ್ರವಾಸ ಅಂತ ಹೇಳಿ ಕೆಲವೊಂದು ಪ್ರಯಾಣಿಕರು ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಈ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಏನಿದ್ದಾರೆ ಮತ್ತೆ ಪ್ರಯಾಣಿಕರು ಏನಿದ್ದಾರೆ, ಇವರ ಈ ನಡುವೆ ಸಾಕಷ್ಟು ವಾಗ್ವಾದಗಳು ಮತ್ತೆ ಸಮಸ್ಯೆಗಳು ಉಲ್ಬಣ ಆಗಿರೋದ್ರಿಂದ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಒಂದು ತಾರ್ಕಿಕ ಅಂತ್ಯಕ್ಕೆ ಮತ್ತು ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಆಗಿರ್ಬೋದು, ಇಲ್ಲಿನ ಸಿಬ್ಬಂದಿ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹ ಇಂಡಿಗೋ ಸಿಬ್ಬಂದಿ ಆಗಿರ್ಬೋದು, ಬಂದಂತ ಪ್ರಯಾಣಿಕರಿಗೆ ಸೂಕ್ತವಾದಂತ ಮಾರ್ಗದರ್ಶನ ನೀಡದ ಹಿನ್ನೆಲೆ ಇಲ್ಲಿ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗಿರುವಂತದ್ದು. ಕೆಲವೊಂದು ಕಡೆ ಮಾಲಾಧಾರಿಗಳು ಬೆಂಗಳೂರು ಅಂದ್ರೆ ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾರೆ ಕನೆಕ್ಟಿವಿಟಿ ಫ್ಲೈಟ್ ಅಂತ ಹೇಳಿ, ಅಲ್ಲಿ ಏನು ಬೆಂಗಳೂರಿಗೆ ಬಂದಂತ ಮಾಲಾಧಾರಿಗಳನ್ನು ಸಹ ಇಲ್ಲಿನ ಸಿಬ್ಬಂದಿಗಳು ಯಾವುದೇ ರೀತಿಯಾದಂತ ಸಮಜಾಯಿಷಿ ಕೊಡ್ದಿರೇನೆ ಅವ್ರನ್ನ ಏನು ಅಲ್ಲಿಂದ ಅವರು ಮಾಲಾಧಾರಿಗಳು ಯಾವುದೇ ರೀತಿಯಾದಂತ ತಾರ್ಕಿಕ ಅಂತ್ಯ ಅಂದ್ರೆ ಮಾಲಾಧಾರಿಗಳು ಯಾವುದೇ ರೀತಿಯಾದಂತ ಮಾಹಿತಿಯನ್ನು ಪಡೆದುಕೊಳ್ಳದೆ ಇಲ್ಲಿನ ವ್ಯವಸ್ಥೆಗೆ ಬೇಸತ್ತು ಏರ್ಪೋರ್ಟ್ ಇಂದ ಆಚೆ ಬಂದು ನಮ್ಗೆ ನ್ಯಾಯ ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಸಹ ಏನ್ ಇಲ್ಲಿನ ಇಂಡಿಗೋ ಸಿಬ್ಬಂದಿ ಏನಿದ್ದಾರೆ ಯಾವುದೇ ಕಸ್ಟಮರ್ನ ಸೂಕ್ತ ರೀತಿಯಲ್ಲಿ ಏನೋ ನಡ್ಸ್ಕೊಳ್ತಾ ಇಲ್ಲ ಅಂತೇಳಿ, ಮತ್ತೆ ಯಾವುದೇ ರೀತಿಯಾದಂತ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಏರ್ಲೈನ್ಸ್ ಏನು ವಿರುದ್ಧ ಇಲ್ಲಿನ ಗ್ರಾಹಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್.